ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ಬೇಡರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಗ್ರಾಮದ ಮುಖಂಡ ಮತ್ತು ಸಮಾಜ ಸೇವಕರಾದ ಸತೀಶ್ ರವರು ನೋಟ್ಬುಕ್, ಬ್ಯಾಗು ಹಾಗೂ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ವಿದ್ಯಾ ಪರಿಕರಗಳನ್ನು ವಿತರಿಸಿದರು. ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಮಹಾಲಕ್ಷ್ಮಿ ಸತೀಶ್ ಮಾತನಾಡಿ, ನಮ್ಮ ಗ್ರಾಮದ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಇನ್ನಿತರ ವಸ್ತುಗಳನ್ನು ನೀಡುತ್ತಿರುವುದು ನಮ್ಮ ಸೌಭಾಗ್ಯ. ನಮ್ಮ ಮಾವನವರು ಈ ಹಿಂದೆ ಶಾಲೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ಪರಿಕರಗಳನ್ನು ನೀಡುತ್ತಿದ್ದರು. ಅವರ ನಡೆಯಂತೆ ನಮ್ಮ ಯಜಮಾನರು ಪ್ರತಿ ವರ್ಷ ಮಕ್ಕಳಿಗೆ ವಿದ್ಯಾ ಸಾಮಗ್ರಿಗಳನ್ನು ನೀಡುತ್ತಿದ್ದಾರೆ. ಇದರ ಸದುಪಯೋಗವನ್ನು ಪಡೆದುಕೊಂಡು ಒಳ್ಳೆಯ ವ್ಯಾಸಂಗ ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಮಾವನವರು ಉಚಿತವಾಗಿ ಇದನ್ನೆಲ್ಲ ಕೊಡ್ತಾ ಇದ್ರು. ಅವರು ಶಿಕ್ಷಣದಿಂದ ವಂಚಿತರಾಗಿದ್ದರಿಂದ ಈ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಬಂದರು. ಇವಾಗ ಅವ್ರ ಮರಣ ಹೊಂದಿದ ನಂತರ ನಮ್ಮ ಯಜಮಾನರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಮಕ್ಕಳ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ, ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಒಳ್ಳೆಯ ಹೆಸರು ತನ್ನಿ ಸ್ಕೂಲ್ಗೆ ಅಂತ ನಾನು ಕೇಳ್ಕೊತೀನಿ. ಮತ್ತೋರ್ವ ಗಣ್ಯ ಹಿರಿಯ ಪತ್ರಕರ್ತ ಬಿಸಿ ಮೋಹನ್ ಕುಮಾರ್ ಮಾತನಾಡಿ, ಸರ್ಕಾರಿ ಶಾಲೆಯ ಮಕ್ಕಳ ವಿದ್ಯಾಭ್ಯಾಸವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಯಾವುದೇ ರೀತಿಯ ತೊಂದರೆಯಾಗಬಾರದೆಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಪರಿಕರಗಳನ್ನು ನೀಡುತ್ತಿದ್ದಾರೆ. ಅದೇ ನಿಟ್ಟಿನಲ್ಲಿ ಶಾಲೆಯಲ್ಲಿ ಓದಿದ ಮಕ್ಕಳು ಉನ್ನತ ವ್ಯಾಸಂಗ ಮಾಡುತ್ತಿರುವುದು ನಮ್ಮ ಗ್ರಾಮಕ್ಕೆ ಹೆಮ್ಮೆ ಎಂದರು. ಎಲ್ಲ ರೀತಿಯ ಲೇಖ ಸಾಮಗ್ರಿಗಳು, ಪೆನ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ರಬ್ಬರ್ ಇರ್ಬೋದು, ಎಕ್ಸೈಸ್ ಇರ್ಬೋದು, ಬ್ಯಾಗ್ ಪ್ರತಿಯೊಂದು ಏನೇನು ಮಕ್ಕಳಿಗೆ ಬೇಕು ಲೇಖ ಸಾಮಗ್ರಿ ಎಲ್ಲವನ್ನು ವಿತರಣೆ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಇನ್ನೂ ಹೆಚ್ಚು ಇಂಥ ಒಂದು ಕಾರ್ಯಕ್ರಮ ಮಾಡಿದ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ, ಮಕ್ಕಳುಗಳು ಇವತ್ತು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಈಗಾಗಲೇ ನಮ್ಮ ಮೇಡಮ್ ಹೇಳಿದಂಗೆ ಇದೇ ಶಾಲೆ ಓದಂಥ ವಿದ್ಯಾರ್ಥಿನಿ ಇವತ್ತು 87% ತೆಗೆದುಕೊಂಡು PUCಯಲ್ಲಿ BSc ಅಗ್ರಿ ಓದ್ತೀನಿ ಅಂತ ಹೇಳ್ತಿದ್ದಾಳೆ. ಭಾಳ ಖುಷಿಯಾಗಿ ನಮ್ಮ ಊರಿನಲ್ಲಿ ಯಾರು BSc ಅಗ್ರಿ ಮಾಡಿದವರು ಯಾರೂ ಇಲ್ಲ. BSc ಅಗ್ರಿ ಮಾಡ್ತೀನಿ ಅಂತೇಳಿ ಭಾಳ ಖುಷಿಯಾಗಿ BSc ಅಗ್ರಿ ಸೇರ್ತೀನಿ ಅಂತ ಹೇಳ್ತಿದ್ದಾಳೆ. ಇನ್ನು ನಮ್ಮ BS ಶಂಕರ ಇದ್ರ ಮಗಳು ಪೂರ್ಣಿಮಾ ಆದಿತ್ಯ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡು ಫಸ್ಟ್ ರ್ಯಾಂಕ್ನಲ್ಲಿ BEಯನ್ನು ಪಾಸ್ ಮಾಡಿದ್ದಾರೆ. ಇದು ಮೂರನೇ ಹೆಮ್ಮೆ. ಇಂಥ ಮಕ್ಕಳುಗಳು ಈ ಶಾಲೆ ಇಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ಕೊಂಡು ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಇವೆಲ್ಲ ಆಲೋಚನೆ ಮಾಡಿ ಚೆನ್ನಾಗಿ ಓದಬೇಕು ಅಂತ ಕೇಳ್ಕೊಳ್ತಾನೆ. ಕುಸುಮ ನಮ್ಮ ಶಾಲೆ ಓದಂಥ ವಿದ್ಯಾರ್ಥಿ SLCಯಲ್ಲಿ ಮೈಲಾಪಣ್ಣ ಶಾಲೆ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾಳೆ. ಇಂಥ ಮಕ್ಕಳು ನಿಮ್ಗೆಲ್ಲರೂ ಉತ್ಸಾಹ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತಾ, ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದ ಶಾಲಾ ಮಕ್ಕಳು ಹಾಗೂ ಪೋಷಕರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯಸ್ಥ ಕೇಶವದೇವ, ಶಿಕ್ಷಕರಾದ ಅಪಾಸೀನ್ ಫಿರ್ದೋಸ್, ಆರ್ ರತ್ನಮ್ಮ, ಗ್ರಾಮದ ಮುಖಂಡರಾದ ಪ್ರಭು, ರವಿ, ತಮ್ಮಣ್ಣಗೌಡ, ಅಶೋಕ್, STMC ಸದಸ್ಯರಾದ ಮಂಜುಳಾ ಮತ್ತು ಶಾಲಾ ಮಕ್ಕಳು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.